ಆಯ್ತಾ. ನೀವು ಅಷ್ಟೆಲ್ಲ ನಾವು ಮಾತ್ರೆ ಕೊಟ್ಟರು ನೋಡಿ ನಿಮ್ದು ಶುಗರ್ 190 ಬರ್ತಾ ಇದೆ ಅಂದ್ರೆ ಸೊ ಮಾತ್ರೆಗಳು ಸಾಕಾಗ್ತಾ ಇಲ್ಲ, ಇನ್ನೂ ಬೇಕು ಅನ್ನೋ ತರ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಅದನ್ನೇ ಸದ್ಯಕ್ಕೆ ಕಂಟಿನ್ಯೂ ಮಾಡ್ಕೊಂಡ್ಬಿಡೋಣ ಆಯ್ತಾ. ಆಮೇಲೆ ಫ್ರೂಟ್ ಜ್ಯೂಸ್ ಅಂದ್ರೆ ನೀವು ಹಣ್ಣು ತಿನ್ನಿ, ಹಣ್ಣಿನ ರಸ ಕುಡಿಬೇಡಿ. ಹಣ್ಣು ತಿನ್ನಿ ಆಯ್ತಾ. ಆರೆಂಜ್ ಜ್ಯೂಸ್ ಅಂತಂದ್ರಲ್ಲ ಕುಡಿಯಕ್ ಹೋಗ್ಬೇಡಿ. ಮನೆಯಲ್ಲೇ ಹಣ್ಣನ್ನ ಸಿಪ್ಪೆ ಸುಲ್ಕೊಂಡು ತಿನ್ಬಿಡಿ. ಯಾಕೆ ಗೊತ್ತಾ, ಒಂದು ಹಣ್ಣಲ್ಲಿ ಆರೆಂಜ್ ತಗೊಂಡ್ರೆ ನೀವು 150 ಕ್ಯಾಲರಿ ಇರುತ್ತೆ ಕಣಮ್ಮ ಮ್ಯಾಕ್ಸಿಮಮ್. ಜನರಲಿ 100ರಿಂದ 120 ಇರುತ್ತೆ, ದೊಡ್ಡ ತಗೊಂಡ್ರೆ 150 ಇರುತ್ತೆ. ಆದ್ರೆ ಹಣ್ಣಿನ ರಸ ಒಂದು ಲೋಟ ನೀವು ಆರೆಂಜ್ ಜ್ಯೂಸ್ ಮಾಡಕ್ಕೆ ಎಷ್ಟು ಹಾಕ್ಬೇಕು ಹಣ್ಣು? ಒಂದ್ 4 ಬೇಕಾ? ಒಂದ್ 4 ಆರೆಂಜ್ ಹಾಕ್ಬೇಕಾ? ಎಷ್ಟಾಯ್ತು ಕ್ಯಾಲರಿ 4 ಆರೆಂಜ್ದು? 400ರಿಂದ 500 ಕ್ಯಾಲರಿ ಆಗೋಯ್ತು. ಒಂದು ಲೋಟ ಜ್ಯೂಸ್ ಚಕ್ ಅಂತ ಕುಡಿದು ಬಿಡ್ತೀರಾ. ಅದರಲ್ಲಿ ನಾರಿನ ಪದಾರ್ಥ ಇರೋದಿಲ್ಲ, ಜೀರ್ಣಶಕ್ತಿಗೆ ಬೇಕಾಗಿರೋ ಅಂಶಗಳಿರೋದಿಲ್ಲ, ನೀರಿರುತ್ತೆ. ಶುಗರ್ಲೆಸ್ ಮಾಡಿದ್ರು ಅದರಲ್ಲಿ ಶುಗರ್ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಹಣ್ಣು ತಿನ್ಬೇಕು. ಹಣ್ಣು ತಗೊಂಡ್ರೆ ಅದರಲ್ಲಿ ನಾರಿನ ಪದಾರ್ಥ ಬಂತು, ಹಣ್ಣಿನ ಎಲ್ಲಾ ತರದ ಲವಣಾಂಶಗಳು ಎಲ್ಲದೂ ಅದರಲ್ಲಿ ಸೇರ್ಕೊಳ್ತು. ಮಿಕ್ಸಿಗೆ ಹಾಕ್ಬಿಟ್ರೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಯಾವುದು ಜ್ಯೂಸ್ ಕುಡಿಬಾರ್ದು, ಜ್ಯೂಸ್ ಒಳ್ಳೇದಲ್ಲ. ಹಣ್ಣೇ ತಿನ್ನಿ. ಹಣ್ಣು ತಿನ್ನಕೇನ್ರಿ ಪ್ರಾಬ್ಲಮ್ ಇದೆ? ಅದೇ ಕಷ್ಟನೇನ್ರಿ? ಯಾವ ಹಣ್ಣು ಬೇಕಾದ್ರೂ ತಿನ್ನಿ, ಆದರೆ ಹಣ್ಣು ತಿನ್ನಿ, ಜ್ಯೂಸ್ ಮಾಡಬೇಡಿ. ಬಹಳ ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತು? ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಶುಗರ್ಲೆಸ್ ಇದ್ರು ಶುಗರ್ ಜಾಸ್ತಿ.